ನೋಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಮತ್ತು ಒಳನೋಟವನ್ನು, ವಿಶ್ಲೇಷಣೆಯನ್ನು ನೀಡಲಿದ್ದಾರೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್. ಪವನ್ ಈಸ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹಿಮ್. ಎಸ್, ಪವನ್ ಇಸ್ ರೆಡಿ. ಪವನ್, ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಸಾಕು, ಎಲ್ಲರ ಕಣ್ಣು ಅರಳುತ್ತೆ, ಮೈ ಮನಸ್ಸೆಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ. ಅಂತಹ ಒಂದು ಚಾರ್ಮಿಂಗ್ ಲೀಡರ್, ಅಂತಹ ಛಾಪನ್ನು ಮೂಡಿಸಿದಂಥ, ಸ್ಪಾರ್ಕ್ನ ಕ್ರಿಯೇಟ್ ಮಾಡಿದಂಥ ನಾಯಕ. ಅದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಈಗ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರ ಮಾಜಿ ಆಪ್ತರು ಇರ್ಬೋದು, ಈಗ ಪ್ರೆಸೆಂಟ್ ಆಪ್ತರು ಇರ್ಬೋದು, ಅದು ನಮಗೆ ನಾವು ಹೇಳೋಕ್ಕೆ ಕಷ್ಟ. ಓಕೆ, ಅಪಾರ್ಟ್ ಫ್ರಮ್ ದಟ್, ವಾಟ್ ಈಸ್ ದ ಸಿಚುವೇಶನ್? ಈಗ ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ? ಯಾವ ವಿಚಾರವನ್ನು ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಈಗ ಈ ಮಾತನ್ನು ಹೇಳುವಂಥ ಒಂದು ಉಲ್ಲೇಖ ಆಯಿತು? ವಾಟ್ ಈಸ್ ದ ಸಿಚುವೇಶನ್? ಎಸ್, ಪ್ಲೀಸ್ ಗೋ ಹೆಡ್ ಆನ್ ದಿಸ್. ರಾಘವ್, ಏನು ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಆಯಿತು, BJP, JDS, ಕಾಂಗ್ರೆಸ್ನಲ್ಲಿ ಈ ಮೂರಲ್ಲೂ ಚೇಂಜ್ ಆದಾಗ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಕಳೆದ 2.5 ದಶಕಗಳಿಂದ ಏನು ಕಾಂಗ್ರೆಸ್ನ ಲೀಡ್ ಮಾಡ್ಕೊಂಬಂದು 17 ವರ್ಷಗಳಿಂದ ಕಾಂಗ್ರೆಸ್ನ ಒಂದು ಉಚ್ಚ ಸ್ಥಿತಿಯಲ್ಲಿ ಕಂಡಂಥವರು ಸಿದ್ದರಾಮಯ್ಯ. ಅಂದರೆ ವಿಪಕ್ಷ ನಾಯಕನಾಗಿ CM ಆಗಿ, ಮತ್ತೆ ವಿಪಕ್ಷ ನಾಯಕನಾಗಿ, ಮತ್ತೆ CM ಆಗಿ ಬಂದಂಥವ್ರು. ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು DK ಶಿವಕುಮಾರನ್ನು ಜಾಗಕ್ಕೆ ತಂದಂಥ ಕಾಂಗ್ರೆಸ್ನವರು ಈಗ ಏನು ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಇಲ್ಲದಲೇ ಕೂತಿದ್ದಾರಲ್ಲ, ಇದು ಸಹಜವಾಗಿ ಅವರ ವೋಟ್ ಬ್ಯಾಂಕು, ಅವರ ಫ್ಯಾನ್ ಬೇಸ್ಡನ್ನು ಎನ್ಕರೇಜ್ ಮಾಡ್ಕೊಳ್ಳೋಂಥದ್ದು. ಸಿದ್ದರಾಮಯ್ಯ ಅಹಿಂದ ವರ್ಗವನ್ನು ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ಅಂದರೆ ಬಸವರಾಜ ಬೊಮ್ಮಾಯಿ ಹೇಳ್ತಾ ಇರೋದೇನು ಅಂದರೆ, ಒಬ್ಬ ಮಾಸ್ ಲೀಡರ್ ಸಹಜವಾಗಿ ತೆರೆಮರೆಗೆ ಸರಿದಾಗ ಆ ವೋಟರ್ಸು ಸ್ಪ್ಲಿಟ್ ಆಗ್ತಾರೆ ಅನ್ನೋದು. ಇವಾಗ ಯಡಿಯೂರಪ್ಪನವರು ಸಹ 2021ರಲ್ಲಿ ಏನು ಅಧಿಕಾರ ಬಿಟ್ಕೊಟ್ಟಾಗ ಆ ವೋಟು ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತು ಅನ್ನೋದು ಕೂಡ ಒಂದು ಲೆಕ್ಕಾಚಾರ. ಹಾಗಾಗಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ನಿರಾಸಯವಾಗಿ ಗೆದ್ದು ಬರೋದಕ್ಕೆ ಒಂದು ಅನುಕೂಲ ಆಯಿತು. ಅದೇ ರೀತಿ ಈಗ ಸಿದ್ದರಾಮಯ್ಯನವರು ತೆರೆಮರೆಗೆ ಸರಿದಿದ್ದಾರೆ, ಸಕ್ರಿಯ ರಾಜಕಾರಣ ಅಂತ ಹೇಳ್ತಾ ಇರ್ಬೋದು. ಆದರೆ ಇನ್ನು ಮುಂದೆ ಅವರು MLA ಅಂದರೆ ಚುನಾವಣಾ ರಾಜಕೀಯದಿಂದ ದೂರ ಇರ್ಬೋದು, ಎಲ್ಲೂ ಸ್ಪರ್ಧೆ ಮಾಡದೇ ಇರ್ಬೋದು. ರಾಜ್ಯಸಭೆ ಅಥವಾ ಪರಿಷತ್ಗೇನು ಹೋಗಲ್ಲ, ರಾಜ್ಯಸಭೆಗೆ ಹೋಗೋ ಅಂಥ ಅವಕಾಶ ಇರ್ಬೋದು, ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಅವರು ಮುಂದೆ CM ಆಗ್ತಾರೆ, ಖಂಡಿತ ಇಲ್ಲ. ರಾಜ್ಯದಲ್ಲಿ ಇನ್ನೊಂದು ಯಾವುದನ್ನ ಹುದ್ದೆ ತಗೋತಾರೆ, ಖಂಡಿತ ಇಲ್ಲ. ಅಂದರೆ CM ಸ್ಥಾನ ಅನ್ನೋದೇ ದೊಡ್ಡ ಮಟ್ಟದ ಸ್ಥಾನ, ಅದನ್ನು ಅನುಭವಿಸಿದ್ದಾರೆ ಅಂದರೆ ಮುಗಿದೋಯ್ತು, ಇನ್ನು ಯಾವುದೇ ಸ್ಥಾನನ ಅವ್ರು ತಗೊಳ್ಳಲ್ಲ. ಹೀಗಾಗಿ ಸಹಜವಾಗಿ ಅವರ ಫಾಲೋಯರ್ಸು ಮತ್ತು ಅವರ ಹಿಂಬಾಲಕರು ಏನಿರ್ತಾರೆ ಅವರು ಸ್ಪ್ಲಿಟ್ ಆಗ್ತಾರೆ. ಅಂದರೆ ಸಮುದಾಯವರು, ಈಗ ಸಿದ್ದರಾಮಯ್ಯ ರೆಪ್ರೆಸೆಂಟ್ ಮಾಡ್ತಿದ್ದ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ, ಇದರಲ್ಲಿ ಒಂದು ಕಾಂಬಿನೇಷನ್ ಚೇಂಜ್ ಆದ್ರೆ, ಅಂದರೆ ದಲಿತರಾಗಲಿ ಅಥವಾ ಹಿಂದುಳಿದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ, ಇವರು BJP ಅಥವಾ JDS ಪಕ್ಷದ ಕಡೆ ವಾಲ ಅಂತ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಮುಂದಿನ 2028 ಎಲೆಕ್ಷನ್ ಏನು ಎಷ್ಟು ಮಜವಾಗಿದೆ ಅಂದರೆ ರಾಘವ್, ಯಾವುದೇ ನಾಯಕತ್ವ ಇಲ್ಲ. ಇಷ್ಟು ದಿನ 3 ಜನ ನಾಯಕರು ಒಂದಂತಕ್ಕೆ, ಯಾರು ದೇವೇಗೌಡರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಗಟ್ಟಿ ನಿಲುವಿನ ನಾಯಕತ್ವ ಇದ್ದಂಥವ್ರು ಇವರು 3 ಜನ. ಈ 3 ಜನ ಕಳೆದ 3 ವರ್ಷಗಳಲ್ಲಿ ತೆರೆಮರೆಗೆ ಸರಿದಿದ್ದಾರೆ. ಅಂದರೆ 2021ರಲ್ಲಿ ಏನು ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ದೂರ ಉಳಿದ್ರು, 2023ರಿಂದ ಚುನಾವಣೆಗೆ ನಿಂತ್ಕೊಳ್ಳಿಲ್ಲ ಅವರು. ಈಗ ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಇದ್ದಂಗೆ ಚುನಾವಣಾ ರಾಜಕೀಯದಿಂದ ದೂರ ನಿಂತಿದ್ದಾರೆ. ಮತ್ತು ಈಗ ಆಲ್ರೆಡಿ ರಾಜ್ಯಸಭೆಗೆ ಹೋಗಬೇಕಾಗಿದ್ದಂಥ ದೇವೇಗೌಡರು ಸಹ ರಾಜ್ಯ ರಾಜಕಾರಣದಿಂದ ದೂರ ನಿಂತಿದ್ದಾರೆ. ಈ 3 ಜನ, ಈ 3 ಮಾಸ್ ಲೀಡರ್ಗಳು ಕಳೆದ ಏನು 21ನೇ ಸೆಂಚುರಿಯಲ್ಲಿ ಇವರು ನೇರವಾಗಿ ಹೊಡೆದಾಡ್ತಿದ್ದಂಥವ್ರು. ಯಾರು? ಸಿದ್ದರಾಮಯ್ಯ, ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ ಅಲ್ಲ, ಅಂದ್ರೆ ಸದ್ಯದ ಯಾವ ಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಈಗ ಬಸವರಾಜ ಬೊಮ್ಮಾಯಿ ಅವರು ಆಕ್ಟಿವ್ ಆಗಿದ್ದಾರೆ. ಈಗಲೇ ಈ ಮಾತನ್ನು ಹೇಳೋ ಕಾರಣ ಏನು? ಅಥವಾ ಅವರು ಮುಂದಿನ ಚುನಾವಣೆಗೆ ಅವರು ತಯಾರಾಗುವಂಥ ಒಂದು ಅಸ್ತ್ರನ ಇದು? ಆರ್ ದೇ ಪ್ಲಾಂಟಿಂಗ್ ದ ಸೀಡ್? ರಾಘವ್, ಅವ್ರು ಏನು ಹೇಳ್ತಾ ಇರೋದು ಅಂದರೆ, ಇವ್ರನ್ನ ಅವಮಾನ ಮಾಡಿದ್ರೆ ನೀವು, ಅಂದರೆ ಕಡೆಗಣಿಸಿದ್ರೆ, ಅಂದರೆ ಕಡೆಗಣಿಸೋದು ಅಂದರೆ ಯಾವ ಥರ? ಈಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಈಗ 13 ಜನ ಸಚಿವರಾಗಿದ್ದಾರೆ. ಬಟ್ ಇನ್ನುಳಿದ ವಿಚಾರವಾಗಿರ್ಬೋದು, ಸರ್ಕಾರದಲ್ಲಿ ಯಾವುದೋ ಒಂದು ವಿಷಯ ಹೇಳಿದಾಗ ಸಲಹೆಗಳನ್ನು ತಗೊಳ್ಳಿ ಕಡೆಗಣನೆ ಮಾಡ್ತಾ ಬರೋದು, ನಾವೇನು ಅವ್ರನ್ನ ಕೇಳೋದು ಅನ್ನೋ ಮನೋಭಾವ DK ಶಿವಕುಮಾರಿಗೆ ಬಂತು. ಅಂದರೆ ಸಿದ್ದರಾಮಯ್ಯನವ್ರನ್ನ ಅವಮಾನ ಮಾಡಿದ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂರಲ್ಲ. ಸಿದ್ದರಾಮಯ್ಯ ನಿಂದೆ ಈಗ ಈ ವಿಚಾರ ಬಸವರಾಜ ಬೊಮ್ಮಾಯಿ ಅವರಿಗಿಂತ ಭಾರತೀಯ ಜನತಾ ಪಕ್ಷದವರಿಗಿಂತ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ ಅನ್ನೋ ಮಾತಾ ಇದು? ಅಥವಾ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಇದೊಂದು ಅಸ್ತ್ರ ಹೂಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಪವನ್? ರಾಘವ್, ಹಂಗೆ ಹೇಳ್ತಾ ಇಲ್ಲ. ಇವ್ರು ಹೇಳ್ತಾ ಇರೋದೇನು ಅಂದರೆ, ಸಹಜವಾಗಿ ಏನಾಗುತ್ತೆ, ವೋಟ್ ಬೇಸ್ಡ್ ನಿಮಗೆ ಇದಾದಾಗ ಒಬ್ಬೊಬ್ಬ ವ್ಯಕ್ತಿ ಏನು ಸಿದ್ದರಾಮಯ್ಯನವರು
ಮೊದಲೇ ಹೊರಟ ಮನುಷ್ಯ ಅನ್ನೋದೊಂದು ಇದಿದೆ. ಹಾಗಾಗಿ ಅವ್ರು ಅವಮಾನ ಮಾಡಿದಾಗ ನಾವು ಹೊರಗಡೆ ಬರ್ಬೋದು, ಬೇರೆ ಪಕ್ಷ ಸ್ಥಾಪನೆ ಮಾಡ್ಬೋದು ಅನ್ನೋದು ಇವರು ಯಾರೋ ಬೊಮ್ಮಾಯಿ. ಮತ್ತು ಬೊಮ್ಮಾಯಿ ಅವರು ಸಿದ್ದರಾಮಯ್ಯನವ್ರನ್ನ ಭಾಳ ಹತ್ತಿರದಿಂದ ಕಂಡಂಥವ್ರು. ಅವರು ಒಂದೇ ಪಕ್ಷದವ್ರು ಜನತಾ ಪರಿವಾರದಲ್ಲಿದ್ದ ಮನೋಭಾವ ಗೊತ್ತಾയി. ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿದೆ, ಆ ಕಾರಣಕ್ಕಾಗಿ ಅವರು ಮಾಡದೇ ಇರ್ಬೋದು. ಅದು ರಾಜಕಾರಣದಲ್ಲಿ ಯಾವುದೇ ಡೆಡ್ ಎಂಡ್ ಅನ್ನೋದು ಯಾವುದೂ ಇರಲ್ಲ, ಮಾಡ್ಲಬೋದು ಮಾಡದೇನೂ ಇರ್ಬೋದು. ಆದರೆ ಬಿಜೆಪಿ ಅವ್ರಿಗಿನ್ನ ಕಾಂಗ್ರೆಸ್ಸಿಗೆ ಗೊತ್ತಂದ್ರೆ ಗೊತ್ತು. ಕರೆಕ್ಟ್ ಪವನ್. ಈಗ ಆ ಮಾತಾದ್ರೂ ಯಾಕೆ ಉದ್ಭವ ಆಗುತ್ತೆ ಅಂತ ನನ್ನ ಪ್ರಾಮಾಣಿಕ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಅವರಿಗೆ ಬೇಕಾಗಿರೋ ಎಲ್ಲ ಸವಲತ್ತುಗಳನ್ನು, ಸೌಲಭ್ಯಗಳನ್ನು, ಹುದ್ದೆಗಳನ್ನು ಕೊಟ್ಟಾಗಿದೆ. ಹೌದಾ, ಬಿರುದು ಬಾಹುಲಿಗಳನ್ನೆಲ್ಲ ಕೊಟ್ಟಾಗಿದೆ. ಮತ್ತು ಜೊತೆಗೆ ಅವರ ಮಗನಿಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಡಲಾಗಿದೆ, ಪೋರ್ಟ್ಫೋಲಿಯೋ ಕೊಡಲಾಗಿದೆ ಇಲ್ಲಿ. ಸೊ ಹೀಗಾಗಿ ಕಡೆಗಣಿಸುವ ಸಂದರ್ಭ ಏನಾದರೂ ಬಂದಿದೆ ಅಂತ ಅನಿಸುತ್ತಾ, ಅಥವಾ ಕಡೆಗಣಿಸಿದರೆ ಹಿಂಗಾಗುತ್ತೆ ಅಂತ ಇವರೇ ಹೊಸದಾಗಿ ಏನಾದರೂ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಪವನ್. ಇವರು ಏನು ಗೊತ್ತಾ, ಬೊಮ್ಮಾಯಿ ಅವರು ಎರಡು ವಿಷಯದಲ್ಲಿ ಹೇಳ್ತಾ ಇದ್ದಾರೆ. 2 ಪಾಯಿಂಟ್ ನೋಡ್ತಾ ಹೋಗೋಣ. ಒಂದು ಪಾಯಿಂಟು, ಅವ್ರನ್ನ ಈಗ ಮಾಡ್ತಾರೆ ಅಂತ ಹೇಳೋದು ಒಂದು ವೋಟ್ ಬ್ಯಾಂಕ್ ಏನು ಕ್ಯಾಚ್ ಮಾಡ್ಕೊಳ್ಳೋದು ಬಿಜೆಪಿ ತಂತ್ರ. ಇನ್ನೂ ಒಂದು ಪಾಯಿಂಟ್, ಅವರಿಗೆ ಸಿದ್ದರಾಮಯ್ಯನ ಜೊತೆ ಇರೋವಂಥವ್ರು ಇದ್ದಾರಲ್ಲ, ಯಾರೋ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಜಮೀರ್ ಅಹ್ಮದ್ ಆಗಿರ್ಬೋದು, ಇವರು ಸಿದ್ದರಾಮಯ್ಯನವರು ಕುಟುಂಬ ಹಿನ್ನೆಲೆ ಅಥವಾ ಜಾತಿ ಹಿನ್ನೆಲೆ ಬಂದು ಪಕ್ಷವನ್ನು ಅಥವಾ ತಾನೊಂದು ಉಚ್ಛ್ರಾಯ ಸ್ಥಿತಿಗೆ ಹೋದಂಥವ್ರಲ್ಲ. ಬೆಂಬಲಿಗರ ಜೊತೆ ಬಂದು ಉಚ್ಛ್ರಾಯ ಸ್ಥಿತಿಗೆ ಹೋದರು. ಸಿದ್ದರಾಮಯ್ಯನ ಜೊತೆ ಇವತ್ತು ಏನು ಹೇಳಿದ್ರೆ ಶಾಸಕರಿಂದ ಆಯ್ಕೆ ಆಗ್ತಾರೆ ಅಂದರೆ ಸಿದ್ದರಾಮಯ್ಯ ಅಪ್ಪರ್ ಹ್ಯಾಂಡ್ ಇರ್ತಾರೆ ಅಂದರೆ ಸಿದ್ದರಾಮಯ್ಯ ಹಣಕಾಸು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಎಲ್ಲ ಶಾಸಕರನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿದರು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಆಗ್ಬೋದು ಅಂತ. ಆದರೆ ಕಾಂಗ್ರೆಸ್ಗೆ ಇದೆಲ್ಲ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಏನು ಆ ರೀತಿ ರಾಜಕಾರಣ, ಭಾಳ ಸ್ಟ್ರಾಟಜಿ ಮಾಡೋವಂಥ ರಾಜಕಾರಣಿ, ಭಾಳ ಬುದ್ಧಿವಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಸದ್ಯಕ್ಕೆ ಒಂದು ವಿರೋಧ ಪಕ್ಷವಾಗಿ ಬೊಮ್ಮಾಯಿ ಅವರು ಹೇಳಿರೋ ಮಾತು ಸದ್ಯದ ಮಟ್ಟಿಗೆ ಅಪ್ರಸ್ತುತ. ಬಟ್ ರಾಜಕಾರಣದಲ್ಲಿ ಯಾವುದು ಥ್ಯಾಂಕ್ ಯು ಪವನ್. ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಸ್, ದಿಸ್ ಇಸ್ ದ ಪಾಲಿಟಿಕ್ಸ್. ಅಂದರೆ ಅಲ್ಲಿ ನಾವು ಮೇಲ್ನೋಟಕ್ಕೆ ಏನು ನೋಡ್ತೀವಲ್ಲ ಅದಷ್ಟೇ ಸತ್ಯ ಅಲ್ಲ ಅನ್ನೋದಕ್ಕೆ ಇದು ಪೂರಕವಾದಂಥ ಒಂದು ಸುದ್ದಿ, ಒಂದು ಅವೇರ್ನೆಸ್, ಒಂದು ಅಲಾರಮ್ ಕೂಡ ಆಗ್ಬೋದು ಕಾಂಗ್ರೆಸ್ಗೆ ಇದು. ಯಾಕಂತ ಹೇಳಿದ್ರೆ ನೀವೇನೋ ಅಧಿಕಾರ ಇದೆ ಅಂಥೇಳಿ ಸಿದ್ದರಾಮಯ್ಯ ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನುವ ಒಂದು ಪಾಸಿಟಿವ್ ಇಂಟೆಂಟ್ ಕೂಡ ಇಲ್ಲಿ ಕಾಡ್ತಾ ಇದೆ. ಓಕೆ.